ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರ. ಕೇವಲ 8 ದಿನದಲ್ಲಿ 15 ಲಕ್ಷ ಭಕ್ತರ ಭೇಟಿ, 20 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ. ಭೂಮಿ ಕೊಟ್ಟ ರೈತರಿಗೆ ಫಾಕ್ಸ್ಕಾನ್ ಅನ್ಯಾಯ. ದೇವರಗುಡಿಯ ಮುಂದೆ ಕಸ ಸುರಿದು ವಿಕೃತಿ. ಐಫೋನ್ ತಯಾರಿಕಾ ಕಂಪನಿಯ ವಿರುದ್ಧ ರೈತರ ಆಕ್ರೋಶ. ದೀಪಾವಳಿ ಹೊತ್ತಲ್ಲೇ ವರುಣಾರ್ಭಟ. 20 ಜಿಲ್ಲೆಗಳಿಗೆ ಭಾರೀ ಮಳೆಯ ಎಚ್ಚರಿಕೆ. ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್. ಕರಾವಳಿಯಲ್ಲಿ ನಿಲ್ಲದ ಕೆಂಪು ಕಲ್ಲು ಸಮಸ್ಯೆ. ರಾಜಸ್ವ ಕಡಿತವಾದರೂ ಇಳಿಕೆಯಾಗದ ದರ. ಕೇರಳ ಮಾದರಿ ನಿಯಮ ಜಾರಿಗೆ ಒತ್ತಾಯ. ಕಾಂತಾರ ಬಗ್ಗೆ ದೈವ ಅಭಯದ ನುಡಿ ನೀಡಿಲ್ಲ. ವಿವಾದಕ್ಕೆ ತೆರೆ ಎಳೆದ ಆಡಳಿತ ಮಂಡಳಿ. ದೈವದ ಬಗ್ಗೆ ಅಪಹಾಸ್ಯ ಮಾಡಿದವರಿಗೆ ಶಾಕ್. ಐಫೋನ್ ತಯಾರಿಕಾ ಕಂಪನಿಯಾಗಿರುವ ಫಾಕ್ಸ್ಕಾನ್ ಕರ್ಮಕಾಂಡ ಇನ್ನೂ ನಿಂತಿಲ್ಲ. ಫಾಕ್ಸ್ಕಾನ್ ಕಂಪನಿ ಕನ್ನಡಿಗರಿಗೆ ಕೆಲಸ ನೀಡುವುದಾಗಿ ಹೇಳಿ ವಂಚಿಸಿತು. ಇದೀಗ ಭೂಮಿ ನೀಡಿದ ರೈತರಿಗೂ ಫಾಕ್ಸ್ಕಾನ್ ಅನ್ಯಾಯ ಎಸಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೊನಗಟ್ಟ ಗ್ರಾಮದಲ್ಲಿ ರೈತ ರವಿ ಎಂಬುವರ ಕುಟುಂಬಕ್ಕೆ ಸೇರಿದ ಸುಮಾರು 12 ಎಕರೆ ಜಮೀನನ್ನು KIADB ವಶಕ್ಕೆ ಪಡೆದಿತ್ತು. ಆದರೆ ಈ ಭೂಮಿಯ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಭೂಮಿಗೆ ಹಣ ಪಾವತಿ ಮಾಡಿ ಸಂಪೂರ್ಣವಾಗಿ ವಶಕ್ಕೆ ಪಡೆಯಲು ಸಾಧ್ಯವಾಗಿರಲಿಲ್ಲ. ಆದರೆ ಫಾಕ್ಸ್ಕಾನ್ ಕಂಪನಿ ರೈತರ ಖಾಲಿ ಜಮೀನಿನಲ್ಲಿ ತ್ಯಾಜ್ಯವನ್ನು ತಂದು ಸುರಿದಿದೆ. ಇದೇ ಜಾಗದಲ್ಲಿ ರೈತರ ಕುಟುಂಬಕ್ಕೆ ಸೇರಿದ 2 ದೇವಾಲಯವಿದೆ. ಈ ದೇವಾಲಯದ ಮೇಲೆ ಪ್ಲಾಸ್ಟಿಕ್, ಕ್ಯಾಂಟೀನ್, ಶೌಚಾಲಯದ ತ್ಯಾಜ್ಯಗಳನ್ನು ಸುರಿದಿದ್ದಾರೆ. ಸುಮಾರು 500 ಲೋಡ್ಗಳಷ್ಟು ತ್ಯಾಜ್ಯವನ್ನು ರಾತ್ರೋರಾತ್ರಿ ತಂದು ಹಾಕಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತ್ಯಾಜ್ಯವನ್ನು ಕೃಷಿ ಭೂಮಿಯಿಂದ ತೆರವು ಮಾಡದೇ ಇದ್ರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ನಮ್ಮ ಫಲವತ್ತಾದ ಭೂಮಿ, ನಾವು ಬೆಳೆಯುವಂಥ ಭೂಮಿನ ರೈತರನ್ನ ಒಕ್ಕಲೆಬ್ಬರಿಸಿ ಕಿತ್ಕೊಂಡು ನಾವಿಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡ್ತೀವಿ, ಕನ್ನಡಿಗರಿಗೆ ಉದ್ಯೋಗಾವಕಾಶ ಕೊಡ್ತೀವಿ ಅಂತ ಹೇಳಿ ತಗೊಂಡಂಥ ಕಂಪ್ನಿಗಳು ಇಲ್ಲಿನ ಸ್ಥಳೀಯರಿಗೆ ಕೊಟ್ಟಿರೋದೇನು ಅಂದರೆ ಕಸದ ಭಾಗ್ಯ ಮತ್ತು ಅವರು ಕಂಪ್ನಿಯಿಂದ ಬರುವಂಥ ನೀರಿನ ಭಾಗ್ಯ ಅಷ್ಟೇ. ಇಲ್ಲಿ ಆಗ್ತಾ ಇರ್ತಂಥ ಕಾರ್ಖಾನೆಗಳು ಕಸದ ಡಂಪ್ಗಳನ್ನ ಇಲ್ಲೇ ಮಾಡಿಕೊಂಡು ಇವರು ಘನತ್ಯಾಜ್ಯ ನೀರನ್ನು ಇಲ್ಲೇ ಬಿಟ್ಟು ನಮ್ಮ ರೈತರ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಊಹೆ ಮಾಡೋಕ್ಕಾಗದೇ ಇರೋ ರೀತಿಯಂಥ ಅನಾರೋಗ್ಯಗಳಿಗೆ ತುತ್ತಾಗುವಂಥ ಕಾಲ ಬರ್ತೈತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸುಮಾರು 4 ತಲೆಮಾರುಗಳಿಂದ ನಾವು ನಮ್ಮ ತಾತನವರು ನಮ್ಮ ಮುತ್ತಾತನವರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ದೇವಸ್ಥಾನ ಇಲ್ಲಿ ಪಕ್ಕದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿತ್ತು. ಅದು ನಮ್ಮ ಜಮೀನಲ್ಲೇ ಇತ್ತು. ಅದು ಡೆಮಾಲಿಷನ್ ಆಗಿದೆ. ಸದ್ಯಕ್ಕೆ ಈ ದೇವಸ್ಥಾನ ಉಳ್ಕೊಂಡಿದೆ. ಈ ದೇವಸ್ಥಾನ ಸುತ್ತಮುತ್ತ ನೀವು ಇವಾಗ ನೋಡ್ತಾ ಇರ್ಬೋದು, ಈ ಕಸ ತ್ಯಾಜ್ಯ ವಸ್ತುಗಳನ್ನ ತಂದು ಸುರಿದಿದ್ದಾರೆ. ಗೊಬ್ಬನಾಥ ಹೊಡಿತಾ ಇದೆ. ಇಲ್ಲಿ ಸುಮಾರು ತಿಂಗಳಿಂದ ಈ ಫಾಕ್ಸ್ಕಾನ್ ಕಂಪ್ನಿಯವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯಾರು ಇಲ್ಲಿ ಟೈಮ್ ನೋಡ್ಕೊ ಬರೋದು, ಇಲ್ಲಿ ಕಸನ ಸುರಿಯೋದು, ಯಾರಿಗೂ ಹೇಳ್ದೆ ಕೇಳದೆ ಹೊರಟೋಗೋದು. ಇನ್ನು ಏನು ವೇಸ್ಟೇಜ್ ಉಳಿತದೆ ಇಲ್ಲಿ, ಕನ್ಸ್ಟ್ರಕ್ಷನ್ ವೇಸ್ಟೇಜ್ ಆಗಿರ್ಬೋದು, ಕ್ಯಾಂಟೀನ್ ವೇಸ್ಟೇಜ್ ಆಗಿರ್ಬೋದು, ಈ ಲೇಬರ್ ಶೆಡ್ಗಳ ವೇಸ್ಟೇಜ್ ಆಗಿರ್ಬೋದು, ಕವರ್ಗಳಲ್ಲಿ ಕಟ್ಕೊಬರೋದು, ರಾತ್ರಿ ಸುಮಾರು ಒಂದು 8 ಗಂಟೆ 9 ಗಂಟೆಯಲ್ಲಿ ಬರೋದು, ಸುರಿದ್ಬಿಟ್ಟು ಓಡೋಗ್ಬಿಡೋದು ಯಾರಿಗೂ ಸಿಗದೆ. ಬೆಳಕಿನ ಹಬ್ಬ ದೀಪಾವಳಿಗೆ ಇನ್ನು 2 ದಿನಗಳಷ್ಟೇ ಬಾಕಿ. ಈ ಹೊತ್ತಲ್ಲೇ ಹವಾಮಾನ ಇಲಾಖೆ ಭಾರೀ ಮಳೆಯ ಕುರಿತು ಮುನ್ಸೂಚನೆಯನ್ನು ನೀಡಿದೆ. ಕರ್ನಾಟಕದ ಸುಮಾರು 20 ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆಯಾಗಲಿದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆ ಸುರಿಯಲಿದೆ. ಆದರೆ ಕರಾವಳಿಯ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಮತ್ತು ಮಲೆನಾಡಿನ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ. ಕರಾವಳಿ ಭಾಗದಲ್ಲಿ ಗಾಳಿ ಸಹಿತ ಮಳೆ ಸುರಿಯಲಿದ್ದು, ಈ ಕುರಿತು ಎಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಹಾಸನದ ಹಾಸನಾಂಬೆಯ ದರ್ಶನವನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಕಳೆದ 8 ದಿನಗಳಿಂದ ಹಾಸನಾಂಬೆ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾಳೆ. ಕಳೆದ 8 ದಿನಗಳ ಅವಧಿಯಲ್ಲಿ ಬರೋಬ್ಬರಿ 15 ಲಕ್ಷಕ್ಕೂ ಅಧಿಕ ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಟಿಕೆಟ್ ಮತ್ತು ಪ್ರಸಾದ ಮಾರಾಟದಿಂದಲೇ 10 ಕೋಟಿ 50 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಹಾಸನಾಂಬೆಯ ದರ್ಶನಕ್ಕಾಗಿ ನಿತ್ಯವೂ 7 ರಿಂದ 8 ಗಂಟೆಗಳ ಕಾಲ ಕಾಯುವುದು ಅನಿವಾರ್ಯವಾಗಿದೆ. ಜನಸಂದಣಿ ನಿಯಂತ್ರಿಸುವುದು ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿದೆ. ಶುಕ್ರವಾರ ಒಂದೇ ದಿನ 1,60,000 ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ ಎಂದು ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾಹಿತಿ ನೀಡಿದ್ದಾರೆ. ಹಾಸನಾಂಬೆಯ ದರ್ಶನಕ್ಕೆ ಇನ್ನು 4 ದಿನಗಳು ಮಾತ್ರವೇ ಉಳಿದಿದ್ದು, ಮುಂದಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ 5 ಲಕ್ಷಕ್ಕೂ ಅಧಿಕ ಹೆಚ್ಚುವ ಸಾಧ್ಯತೆ ಇದೆ. ಕರಾವಳಿ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಎದುರಿಸುತ್ತಿದ್ದ ಕೆಂಪು ಕಲ್ಲಿನ ಸಮಸ್ಯೆಗೆ ಇಂದಿಗೂ ಪರಿಹಾರ ಸಿಕ್ಕಿಲ್ಲ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ರಾಜಸ್ವ ಏರಿಕೆಯಿಂದಾಗಿ ಕಲ್ಲು ಪೂರೈಕೆ ಸ್ಥಗಿತಗೊಂಡಿತ್ತು. ಆದರೆ ಪ್ರತಿಭಟನೆಯ ಬಳಿಕ ರಾಜಸ್ವ ಇಳಿಕೆ ಮಾಡಿದರೂ ಕೂಡ ಕೆಂಪು ಕಲ್ಲು ಪೂರೈಕೆ ಸರಿಯಾಗಿ ಆಗುತ್ತಿಲ್ಲ. ಇನ್ನು ಕೇರಳ ಗಡಿಭಾಗದ ಜಿಲ್ಲೆಗಳ ಜನರಿಗೆ ಕಾಸರಗೋಡು ಭಾಗದಲ್ಲಿ ಕೆಂಪು ಕಲ್ಲು ತರಿಸಿಕೊಳ್ಳುವುದು ದುಬಾರಿಯಾಗಿದೆ. ಇನ್ನು ಕೆಂಪು ಕಲ್ಲು ಗಣಿಗಾರಿಕೆ 6 ತಿಂಗಳಿಗೊಮ್ಮೆ ಪರವಾನಗಿ ನವೀಕರಿಸುವ ಪದ್ಧತಿ ನಡೆದುಕೊಂಡು ಬಂದಿದೆ. ಹೀಗಾಗಿ ಹೊಸ ನಿಯಮ ಜಾರಿಯಾದ ಬಳಿಕ ಯಾರೂ ಪರವಾನಗಿಯನ್ನು ನವೀಕರಿಸಿಲ್ಲ. ಇನ್ನು ಕೇರಳ ನಿಯಮದ ಪ್ರಕಾರ ಕಾಸರಗೋಡು ಜಿಲ್ಲೆಯಲ್ಲಿ ಸೆಂಟ್ಸ್ ವಿಸ್ತೀರ್ಣದ ಕೋರೆಯಿಂದ ಸುಮಾರು 24,000 ಟನ್ ಕೆಂಪು ಕಲ್ಲು ತೆಗೆಯಲು ಸಾಧ್ಯವಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಂಟ್ಸ್ ಜಾಗದಲ್ಲಿ ಕೇವಲ 2,000 ಟನ್ ಕೆಂಪು ಕಲ್ಲು ತೆಗೆಯಲು ಮಾತ್ರವೇ ಪರ್ಮಿಟ್ ನಿಯಮವಿದೆ. ಹೀಗಾಗಿ ಕೇರಳ ಮಾದರಿಯಲ್ಲಿ ನಿಯಮ ಬದಲಾವಣೆ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕಾಂತಾರ ಸಿನಿಮಾ ಸದ್ಯ 1,000 ಕೋಟಿ ಕ್ಲಬ್ ಸೇರುವ ಸನಿಹದಲ್ಲಿದೆ. ಆದರೆ ಸಿನಿಮಾದ ಬಗ್ಗೆ ಕರಾವಳಿ ಭಾಗದಲ್ಲಿ ದೈವಕ್ಕೆ ಅಪಚಾರ ಎಸಗಿರುವ ಆರೋಪ ಕೇಳಿ ಬಂದಿತ್ತು. ಕಾಂತಾರ ಸಿನಿಮಾದ ಬಗ್ಗೆ ಕರಾವಳಿ ಭಾಗದಲ್ಲಿ ಎದ್ದಿದ್ದ ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಮಂಗಳೂರು ತಾಲೂಕಿನ ಬಜಪೆ ಸಮೀಪದ ಪಡುಪೇರರ ಕ್ಷೇತ್ರದ ಆಡಳಿತ ಮಂಡಳಿ ದೈವದ ನುಡಿ ಕುರಿತು ಸ್ಪಷ್ಟನೆ ನೀಡಿದೆ. ಕಾಂತಾರ ಸಿನಿಮಾದ ಬಗ್ಗೆ ದೈವ ಯಾವುದೇ ಅಭಯ ನೀಡಿಲ್ಲ ಎನ್ನುವ ಮೂಲಕ ಆಡಳಿತ ಮಂಡಳಿ ವಿವಾದಕ್ಕೆ ತೆರೆ ಎಳೆದಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ ಅನೇಕರು ದೈವವನ್ನು ಅನುಕರಿಸುವ ಪ್ರಯತ್ನ ಮಾಡಿದರು. ಕಾಂತಾರ ಸಿನಿಮಾದ ಮೂಲಕ ದೈವಕ್ಕೆ ಅಪಚಾರ ಎಸಗುವ ಕೆಲಸ ಮಾಡಲಾಗಿದೆ. ಈ ನಡುವಲ್ಲೇ ದೈವ ಹೇಳಿದ ಮಾತು ಕೂಡ ಚರ್ಚೆಗೆ ಕಾರಣವಾಗಿತ್ತು. ದೈವ ಕಾಂತಾರ ಸಿನಿಮಾದ ಬಗ್ಗೆ ನುಡಿಯನ್ನು ನೀಡಿದೆ ಎಂದು ಅನೇಕರು ಹೇಳಿದರು. ಆದರೆ ಇದೀಗ ದೈವಸ್ಥಾನದ ಆಡಳಿತ ಮಂಡಳಿ ಎಲ್ಲ ವಿಚಾರಕ್ಕೂ ತೆರೆ ಎಳೆದಿದೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯ ಜೊತೆಗೆ ನಿಮ್ಮ ಮುಂದೆ ಬರ್ತವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.